ಸಂವಿಧಾನಕ್ಕೆ ಒಂದು ತಿದ್ದುಪಡಿ ತರಬೇಕು ಅಂದ್ರೆ ಸುಮ್ಮನೆ ಇಲ್ಲ. ಮೊದಲು ಸಂವಿಧಾನದ ತಿದ್ದುಪಡಿ ಇಂಥದ್ದನ್ನು ಮಾಡಬೇಕು ಅಂತ ಸರ್ಕಾರ ಕ್ಯಾಬಿನೆಟ್ ಮುಂದೆ ಇಡಬೇಕು, ಕ್ಯಾಬಿನೆಟ್ನವ್ರು ಒಪ್ಕೊಳ್ಬೇಕು, ಫಸ್ಟ್ ಸ್ಟೆಪ್. ಎರಡನೇ ಸ್ಟೆಪ್ ಏನ್ ಗೊತ್ತಾ, ಅದನ್ನ ಸಂಸತ್ತಿನ ಮುಂದೆ ಇಡಬೇಕು. ಸಂಸತ್ತಿನಲ್ಲಿ ಎಲ್ರಿಗೂ ಓದ್ಲಿಕ್ಕೆ ಅದನ್ನ ಸರ್ಕ್ಯುಲೇಟ್ ಮಾಡಬೇಕು, ಒಂದು ವಾರ 10 ದಿನ ಟೈಮ್ ಕೊಡಬೇಕು. ಅದಾದ್ಮೇಲೆ ಡಿಸ್ಕಷನ್ ನಡಿಬೇಕು, ಸಂಸತ್ನಲ್ಲಿ ವೋಟಿಂಗ್ ಆಗಬೇಕು. ವೋಟಿಂಗ್ ಆದ ನಂತರ ಲೋಕಸಭೆಯಲ್ಲಿ ವೋಟಿಂಗ್ ಆದ ನಂತರ ಅದು ಪಾಸ್ ಆಗಬೇಕು. ಆಮೇಲೆ ರಾಜ್ಯಸಭೆಗೆ ಹೋಗಬೇಕು, ರಾಜ್ಯಸಭೆಯಲ್ಲಿ ಅವ್ರು ಓದ್ಲಿಕ್ಕೆ ಟೈಮ್ ಕೊಡಬೇಕು, ಅಲ್ಲಿ ಡಿಸ್ಕಷನ್ ಟೈಮ್ ಕೊಡಬೇಕು. ಅದಾದ ನಂತರ ಅಲ್ಲಿ ವೋಟಿಂಗ್ ಹೋಗಬೇಕು, ಅಲ್ಲಾಗಬೇಕು. ಆಮೇಲೆ ಎಲ್ಲ ರಾಜ್ಯಗಳಿಗೂ ಹೋಗಬೇಕು, ಅಲ್ಲಿ ರಾಟಿಫಿಕೇಶನ್ ಆಗಬೇಕು. ಇವೆಲ್ಲ ಆದ ನಂತರ ಒಂದು ತಿದ್ದುಪಡಿ ಬರುತ್ತೆ. ಎಷ್ಟು ದಿನ ಬೇಕ್ರಿ ಇದಕ್ಕೆ? ಕನಿಷ್ಠ ಪಕ್ಷ ಒಂದು ತಿದ್ದುಪಡಿ ಎಲ್ಲರೂ ಒಪ್ಕೊಂಡ್ರು 3 ರಿಂದ 4 ತಿಂಗಳ ಕಡಿಮೆ ತಿದ್ದುಪಡಿ ಆಗಲ್ಲ. ಬಟ್ ಈ ತಿದ್ದುಪಡಿ ಹೆಂಗ್ ಗೊತ್ತಾ, ಸೂಪರ್ ಫಾಸ್ಟ್. ನೀವು ಸೂಪರ್ ಫಾಸ್ಟ್ ಟ್ರೈನು ಕೇಳಿರಲ್ಲ ರೀ, ಅಷ್ಟು ಫಾಸ್ಟ್ ಇದು. ಯಾವ ಬುಲೆಟ್ ಟ್ರೈನು ಇದಕ್ಕಿಂತ ಸ್ಪೀಡ್ ಆಗಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಹೆಂಗಾಯ್ತು ಅಂತ ಹೇಳ್ತೀನಿ. ಇದು ಹೈ ಸ್ಪೀಡ್ ಸಂವಿಧಾನ ತಿದ್ದುಪಡಿ 7ನೇ ತಾರೀಕು ಆಗಸ್ಟ್ ಲೋಕಸಭೆಯಲ್ಲಿ ಪ್ರಸ್ತುತಪಡಿಸಿದ್ರು. 1 ಗಂಟೆ ಡಿಸ್ಕಷನ್, ಅಂಗೀಕಾರ. 8ನೇ ತಾರೀಕು ರಾಜ್ಯಸಭೆಯಲ್ಲಿ ಪ್ರಸ್ತುತ, 1 ಗಂಟೆ ಡಿಸ್ಕಷನ್, ಅಂಗೀಕಾರ. 9ನೇ ತಾರೀಕು ರಾಜ್ಯ ಮಂತ್ರಿಮಂಡಲಗಳು ಎಲ್ಲ ಕಡೆ ಕಳಿಸಲಾಯಿತು, ಬಹುತೇಕರು ಒಪ್ಪಿಕೊಂಡ್ರು, 1 ಗಂಟೆ ಡಿಸ್ಕಷನ್, ಅಂಗೀಕಾರ. 3 ದಿನದಲ್ಲಿ ಮುಗೀತು. 4ನೇ ದಿನ ಭಾನುವಾರ. ನನ್ನ ದೇಶದಲ್ಲಿ ಭಾನುವಾರ ಎಲ್ಲ ಅಧಿಕಾರಿಗಳು ಆಫೀಸ್ಗೆ ಹೋಗ್ತಾರೆ ಅನ್ಕೊಂಡಿದ್ದೀರಾ? ಆದ್ರೆ ಆ ಭಾನುವಾರದ ದಿನ ಇವರೆಲ್ಲರೂ ಆಫೀಸಿಗೆ ಹೋಗಿ ಇದಕ್ಕೆ ಬೇಕಾಗಿರುವಂತ ಎಲ್ಲ ಕಾನೂನುಗಳನ್ನು ರೂಪಿಸಿ ಅವತ್ತೇ ಪಾಸ್ ಮಾಡಿದ್ರು. ಯಾಕೆಂದ್ರೆ 11ನೇ ತಾರೀಕು ಸರ್ವೋಚ್ಚ ನ್ಯಾಯಾಲಯದಲ್ಲಿ ಇಂದಿರಾ ಗಾಂಧಿ ವಿರುದ್ಧ ವಿಚಾರಣೆ ಇತ್ತು. ಅದನ್ನು ತಡಿಲಿಕ್ಕೋಸ್ಕರ ಏನ್ ಸರ್ಕಸ್ ಮಾಡಿದ್ರು ಇವರು. ತನ್ನ ವಿಚಾರಣೆಯನ್ನು ತಡ್ಕೊಳ್ಳಿಕ್ಕೋಸ್ಕರ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನಕ್ಕೆ ಅವಮಾನ ಮಾಡಿದ್ದಲ್ವೇನಿದು?